ವೈರಲ್ ಆಗಿರುತ್ತೆ, ನೀವು ನೋಡಿರ್ತೀರಾ ತುಂಬಾ ರೀತಿ ಫುಡ್ಸ್. ಅದನ್ನ ಮನೇಲಿ ಟ್ರೈ ಮಾಡೋಣ ಅಂತ, ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂದ್ರೆ. ಮಳೆ ಗೈಸ್, ಇಲ್ಲಿ ಮಳೆ, ನಾನು ಮಳೆ ಮೋಡ ಅನ್ನಲ್ಲ, ಮಳೆ ಗುಡುಗೆಲ್ಲ ಬಂತು, ಲೈಟ್ ತೆಗೆದ್ರು. ಸದ್ಯ ಇದು ಹೆಂಗೋ ಇರೋದು ಲೈಟ್ ಚಾರ್ಜರ್ದು, ಹೆಂಗೋ ಸರಿ ಹೋಯ್ತು ಇವಾಗ ನಾವು ಮಾಡಕ್ ವಿಡಿಯೋ. ಗೈಸ್ ಇವಾಗ ಅಯ್ಯೋಯ್ಯೋ ಕರೆಂಟ್ ಹೋಯ್ತಾ? ನೀವು ಫಸ್ಟ್ ಹೇಳ್ತೀನಿ. ನಾನು ಯಾಕೆ ಮಿಕ್ಸಿ ಮುಟ್ಟಲ್ಲ ಹೇಳಿ? ಅದು ಒಂದ್ಸಲ ಶಾಕ್ ಹೊಡೆದ್ಬಿಟ್ಟಿದೆ ಇವ್ರಿಗೆ, ಅವಾಗಿಂದ ಎಲ್ಲ ಮಿಕ್ಸಿನೂ ಶಾಕ್ ಹೊಡಿತಾವಂತ ಇವ್ರು. ಎಲ್ಲ ಅಲ್ಲ, ನಮ್ಮ ಮನೆದು. ಆಯ್ತು, ಬೇರೆ ನಾನು ಮುಟ್ತ್ಯ. ಅಂದ್ರೆ ಗೈಸ್, ಕಾಸರಗೋಡು ಸ್ಪೆಷಲ್ ಚಕ್ಲಿ ಚಾಟ್ ಅಂತ. ಕಾಸರಗೋಡು ಚಕ್ಲಿ ಚಾಟ್. ತಿನ್ನಕ್ಕೆ ಸೂಪರ್. ಏನೇನು ಹಾಕಿದ್ದಪ್ಪ? ಇಲ್ಲ, ಚೆನ್ನಾಗಿದೆ. ಚೀಸ್ ಜಾಸ್ತಿ ಅನಿಸ್ತಿಲ್ಲ? ಹಿಂಗೆ ಇರ್ಬೇಕು. ನಮ್ಮಣ್ಣ ಡ್ಯಾನ್ಸ್ ಮಾಡ್ತಿದ್ದಾರೆ ಪಾಪು ಹಿಡ್ಕೊಂಡು. ಯಾಕೆಂದ್ರೆ ನಾವು ನಗಾಡ್ಲಿ ಅಂತ. ಇವಾಗ ನೋಡ್ರಿ ಗೈಸ್, ಇವಾಗ ನೋಡ್ರಿ ಸೈಲೆಂಟ್ ಆಗಿ ಹೋಗಿ ಕೂತಿರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ವ್ಲಾಗ್ ತರ ಮಾಡ್ತಾ ಇರೋದು ಗೊತ್ತಾ? ಫುಡ್. ಅದೇ ಫುಡ್ ಅಲ್ಲಿ ಏನು ವೈರಲ್ ಫುಡ್, ವೈರಲ್ ಆಗಿರುವಂತ ಫುಡ್ ಇಂದ ರೀಲ್ಸ್. ರೀಲ್ಸ್ ಅಲ್ಲ ರೀ, ವ್ಲಾಗ್ ಇದು. ವ್ಲಾಗ್ ಅಂದ್ರೆ ಗೈಸ್, ಇವತ್ತು ನಾವ್ ಏನ್ ಮಾಡ್ತಾ ಇರೋದು ಅಂದ್ರೆ, ಇವಾಗ ವೈರಲ್ ಆಗಿರುತ್ತೆ, ನೀವು ನೋಡಿರ್ತೀರಾ ತುಂಬಾ ರೀತಿ ಫುಡ್ಸ್. ಅದನ್ನ ಮನೇಲಿ ಟ್ರೈ ಮಾಡೋಣ ಅಂತ, ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ. ನಾನು ಆಕ್ಚುಲಿ ಮಾಡ್ಬೇಕು ಅಂತ ಇದ್ದೆ, ಮನೇಲಿ ಏನ್ ಮಾಡ್ಕೊಂಡು ಒಬ್ಳೆ ತಿನ್ನೋದು ಅಂತ ಇವ್ರನ್ನು ಕರ್ಕೊಂಡಿದ್ದೀನಿ. ಅದೇ ಈಗ ಏನೇನು ಐಟಮ್ಸ್ ಬೇಕೆಲ್ಲ ಹೊರಗಡೆ ತಗೊಂಬರಕ್ ಹೋಗ್ತಾ ಇದೀವಿ. ತಗೊಬಂದು ನೆಕ್ಸ್ಟ್ ಮೇಡಮ್ ಸ್ಟಾರ್ಟ್ ಮಾಡ್ತಾರಲ್ಲ. ಅಂದ್ರೆ ನೀವು ಹೆಲ್ಪ್ ಮಾಡಲ್ಲ? ಮಾಡ್ತೀನಿ, ಅದೆಲ್ಲ ಎಷ್ಟೆಷ್ಟು. ಇಲ್ಲ, ನಾನ್ ಮಾಡ್ತೀನಿ, ಜೊತೆ ಹೆಲ್ಪ್ ಮಾಡ್ಬೇಕು. ಮಾಡ್ತೀನಿ. ಸರಿ, ಇವಾಗ ನಾವ್ ಅದೇ ಗೈಸ್ ಹೊರಗೆ ಹೋಗ್ಬಿಟ್ಟು ಅದಕ್ಕೆ ಏನೇನ್ ಬೇಕಲ್ಲ ಅಡ್ಗೆ ಮಾಡ್ಲಿಕ್ಕೆ ಐಟಮ್ಸ್ ಎಲ್ಲ ತಗೊಂಡ್ಬರ್ತೀವಿ. ಕೇಳಿಲ್ಲ ಅವ್ರು ಯಾರಿಗಾದ್ರು? ಗೈಸ್ ಎಲ್ಲ ತಗೊಂಡ್ವಿ, ಅಂದ್ರೆ ಇನ್ನೂ ಒಂದೊಂದು ತಗೊಳ್ಬೇಕು. ಅಲ್ಲಿ ಎಷ್ಟು ಸಿಕ್ತೋ ಅಷ್ಟು ತಗೊಂಡಿದೀವಿ. ಗೈಸ್ ಇವಾಗ ನಾವು ಒಂದು ರೆಸಿಪಿ, ಅದಕ್ಕೆ ಒಂದಕ್ಕೆ ಚಕ್ಲಿ ಬೇಕು. ಚಕ್ಲಿ ತರಕ್ಕೆ ಇವ್ರು ಎಷ್ಟು ದೂರ ಕರ್ಕೊಂಡು ಹೋಗ್ತಾ ಇದಾರೆ ಗೊತ್ತಾ? ಅದಕ್ಕೊಂದಕ್ಕೋಸ್ಕರ ಅಷ್ಟು ದೂರ ಹೋಗೋದಾ? ಅದು ವಿಡಿಯೋದಲ್ಲಿ ತೋರಿಸಿದಾರಲ್ಲ, ಅದೇ ತರ ಚಕ್ಲಿ ತಗೊಂಡ್ರೆ ಟೇಸ್ಟ್. ನೀವು ಕೈ ಬಿಟ್ಟು ಮಾತಾಡ್ರಿ, ಇದು ಕೈ ಬಿಡ್ರಿ, ನೀವು ಇಟ್ಕೋಬೇಡ್ರಿ. ಕೈ ಇಟ್ಕೊಂಡ್ ಮಾತಾಡ್ತೀರಾ? ನೀವು ಡ್ರೈವ್ ಮಾಡ್ರಿ, ಹಂಗೆ ಮಾತಾಡ್ರಿ. ಅದೇ ಅಲ್ಲಿ ಒಂದ್ ಶಾಪ್ ಇದೆ, ಅದು ಸಿಟಿ ಹೊರಗಡೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲ, ಚಕ್ಲಿಗೆ ಒಂದಕ್ಕೋಸ್ಕರ ಗೈಸ್ ಇವರು ಸಿಟಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ತಾನೆ, ಅದೇ ತರ ತಗೋಬೇಕಲ್ಲಪ್ಪ. ಅಲ್ಲ ಸರಿ, ಸಿಗುತ್ತೆ ಅದೇನು ಇದ್ರಲ್ಲೇನೆ. ಅಂದ್ರೆ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ರು, ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಗೈಸ್ ಬಿಸಿಲು ಎಷ್ಟಿದೆ ಅಂದ್ರೆ ಕಣ್ಣು ಬಿಡಕ್ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಒಂಥರ ಗಾಳಿ, ಫುಲ್ಲು ಬಿಸಿ ಗಾಳಿ ತರ. ಗೈಸ್ ಬರೋದಂತೂ ಬಂದ್ವಿ. ಅಲ್ಲಿ ನೋಡಿ ಶಾಪ್ ನೋಡ್ರೆ ಕ್ಲೋಸ್ ಆಗ್ಬಿಟ್ಟಿದೆ, ಇವತ್ತು ಸಂಡೇ ಅಲ್ವಾ. ಗೈಸ್ ಸುಮ್ನೆ ಬಂದ್ವಿ ಗೈಸ್ ನಾವು. ಇವ್ರು ನೋಡ್ರಿ ಹೆಂಗ್ ಮಾಡ್ತಾರೆ, ಅಲ್ಲಿ ನೋಡ್ರಿ ಕ್ಲೋಸ್ ಆಗಿದೆ ಶಾಪ್. ಇವತ್ತು ಸಂಡೇ ಬೇರೆ, ಹೆಂಗ್ ಓಪನ್ ಇರುತ್ತೆ?
ಗೈಸ್ ಮತ್ತೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೊತ್ತು ಏನಾಯಿತು ಅಂದರೆ ನಮ್ಮ ರಿಲೇಟಿವ್ ಬಂದಿದ್ರು. ಮನೆಗೆ ಬಂದ್ವಿ, ಬರ್ತಿದ್ದಂಗೆ ನಮ್ಮ ರಿಲೇಟಿವ್ ಬಂದುಬಿಟ್ಟಿದ್ರು ಬ್ಯಾಂಗ್ಳೂರಿಂದ. ಅದಕ್ಕೆ ವ್ಲಾಗ್ ಮಾಡಲಿಲ್ಲ ನಾನು. ಇವಾಗ ವ್ಲಾಗ್ ಮಾಡಬೇಕು. ಅವ್ರು ಬಂದಿದ್ದಕ್ಕೆ ನಮ್ಮ ಅಮ್ಮಂಗೆ ಗಡಿಬಿಡಿ ಅಂದರೆ ಗಡಿಬಿಡಿ. ಹಾಯ್. ಹಾಯ್ ಎಲ್ಲ ಮಾತಾಡು. ಮದ್ವೆಗೆ ಕರೆಯಕ್ಕೆ ಬಂದಿದ್ರಾ? ಅವಾಗ ನಾನು ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ನೋಡ್ರಿ. ಗೈಸ್ ಅವರು ಬರ್ತೀನಿ ಅಂದರೆ ನಮ್ಮನೆ ಮಿಸ್ಟೇಕ್ ಆಗಿದೆ. ಇಲ್ಲ, ಅವ್ರು ಹೇಳಿದ್ದಾರೆ ಪಾಪ. ನನ್ನ ತಮ್ಮ ಮಾಡಿದ ಕತೆ. ಅವನು ಕಾಲ್ ಮಾಡಿದಾರ, ಹೇಳ್ಬೇಕಲ್ವಾ ನಮ್ಮ ಮಮ್ಮಿಗೆ ಹಿಂಗೆ ಬರ್ತಾರೆ ಅಂತ. ನಮ್ಮಮ್ಮ ಎಲ್ಲ ಗಡಿಬಿಡಿ ಮಾಡಿ ನಮ್ಮನ್ನೂ ಇದು ಮಾಡಿಬಿಟ್ರು. ಅದಕ್ಕೆ ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಹೊರಗೆ ಹೋಗಿದ್ದಾರೆ. ಗಡಿಬಿಡಿ ಆಗ್ಬಿಡ್ತು ನಿಮಗೆ. ಗೈಸ್ ಇವರು ಸ್ವಲ್ಪ ಹೊರಗೆ ಹೋದ್ರು. ಅಂದರೆ ಎಲ್ಲ ತೊಗೊಂಡು ಬಂದಿದ್ವಿ ಅವಾಗ. ಅದೇ ಅಷ್ಟರಲ್ಲಿ ಮನೆಗೆ ಬಂದ್ವಿ. ಅದೇ ನಮ್ಮ ರಿಲೇಟಿವ್ ಬಂದುಬಿಟ್ಟಿದ್ರ. ಇನ್ನೊಂದು ಮ್ಯಾಗಿ ಒಂದು ತೊಗೊಬರ್ಬೇಕಿತ್ತು, ಅದನ್ನು ತೊಗೊಬರ್ತೀವಿ ಅಂತ ಹೋಗಿದ್ದಾರೆ. ಬರ್ತಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಗೈಸ್ ಫುಲ್ಲು ಮಳೆ ಬಂದಿತ್ತು. ಆಗಲೇ ಸ್ವಲ್ಪ ಸಣ್ಣಗೆ ಬಂದಿತ್ತು. ಇವಾಗ ಏನು ಜೋರಾಗಿ ಬರುತ್ತಾ ಏನೋ ನೋಡಬೇಕು. ಗೈಸ್ ಇವ್ರು ಇವಾಗ ಬಂದರು. ಫ್ಯಾನ್ ಯಾಕಲ್ಲ ಆಗ್ತದೆ, ನಾವು ಕಿಚನ್ಗೆ ಹೋಗೋದು ಇವಾಗ. ಗೈಸ್ ಇವಾಗ ಅಡುಗೆ ಮಾಡ್ತೀವಿ. ಲೈಟ್ ಹಾಕ್ರಿ, ಇಡೀ ಕತ್ಲಿದೆ. ಏನಿಲ್ಲ ಗೈಸ್, ಇವಾಗ ಅಡುಗೆ ಮಾಡೋಣ. ಫಸ್ಟ್ ಯಾವ ರೆಸಿಪಿ ಮಾಡೋದು? ನಾನು ನೋಡಿಲ್ಲ ಅದಂತ. ಎಲ್ಲ ತಗೊಂಡು ಬಂದಿದ್ದೀವಿ. ಮ್ಯಾಗಿನೂ ತಗೊಂಬಂದ್ರಿ ಇವರು. ಇವಾಗ ಮಾಡಬೇಕು ಗೈಸ್. ನಮ್ದು ಹೆಂಗೆ ಇದು ಅಂದರೆ, ಇವ್ರಿಗೆ ಇನ್ನೊಂದೇನೋ ಮರ್ತಿದ್ದೆ ನಾನು. ಅದು ತರ್ತೀನಿ ಅಂದಿದ್ದೆ, ಹೋದಾಗೆ ತಗೊಂಬರೋಣ ಅಂತ. ಸಾಸ್ ಅದು ಏನಂದ್ರಿ ನೀವು? ಮನೇಲೆ ಇದೆ. ಮನೇಲಿದೆ ಹಂಗೆ ಹಿಂಗೆ ಅಂದರು. ಬಿಡು ಅಂದೆ. ಮಳೆ ಗೈಸ್, ಇಲ್ಲಿ ನಾನು ಮಳೆ ಮೋಡ ಅನ್ನಲ್ಲ, ಮಳೆ ಗುಡುಗೆಲ್ಲ ಬಂತು, ಲೈಟ್ ತೆಗೆದ್ರು. ಸದ್ಯ ಇದು ಹೆಂಗೋ ಇರೋದು ಲೈಟ್ ಚಾರ್ಜರ್ದು, ಹೆಂಗೋ ಸರಿ ಹೋಯ್ತು ಇವಾಗ ನಾವು ಮಾಡೋಕ್ಕೆ ವಿಡಿಯೋ. ಅಂದರೆ ಗೈಸ್ ಅಷ್ಟು ಡಾರ್ಕ್ ಇಲ್ಲ, ಪರವಾಗಿಲ್ಲಲ್ಲ, ಲೈಟು ನಡೆಯುತ್ತೆ, ಹೆಂಗೋ ವಿಡಿಯೋ ಮಾಡ್ಕೊಬೋದು. ಸರಿ, ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟ್ ಬಂದು ನಾನು ತೋರಿಸ್ತೇನೆ ಈಗ. ಫಸ್ಟ್ ರೆಸಿಪಿ ಗೈಸ್ ಇಲ್ಲಿ ನೋಡ್ಕೊಂಡು ಮಾಡ್ತೀನಿ ಅದನ್ನ. ಅಂದರೆ ಇದು ಇವೆಲ್ಲ ಫುಡ್ಸ್ ಇದೆ ಅಲ್ಲ, ಎಲ್ಲ ವೈರಲ್ ಆಗಿರೋ ಅಂಥದ್ದು. ಅದಕ್ಕೆ ಟ್ರೈ ಮಾಡೋಣ ಅಂತ ನಾವು ಮಾಡಿದ್ದಿದ್ದು. ಗೈಸ್ ಇವರಿಗೆ ಏನಂತನ್ಲಿ ಅದನ್ನ ಫಸ್ಟ್ ಹಿಂಗೆ ನೋಡ್ಬಿಡ್ಬೇಕೇನೋ. ತರಲೆ ಮಾಡ್ತಾರೆ ಗೈಸ್. ಇದು ನೇಮ್ ತಡೀರಿ, ಅಲ್ಲಿ ಹೇಳ್ಕೊಬೇಕು ಫಸ್ಟು. ಗೈಸ್ ನಿಮ್ಗೆ ಇನ್ನೊಂದು ಆಮೇಲೆ ತೋರಿಸ್ತೀನಿ ಅವ್ರು ಗ್ಯಾಸ್ ಹಚ್ಚೋದು ಹೆಂಗೆ ಹಚ್ತಾರೆ ಅಂತ. ಭಾಳ ಚೆನ್ನಾಗಿ ಹಚ್ತಾರೆ. ಇವಾಗ ಹೇಳ್ರಿ ಫಸ್ಟ್ ಇದು ಮಾಡೋದಾ? ದಾಚಿ ಅಂತ ಗೈಸ್. ಅದು ಪ್ರೊನೌನ್ಸಿಯೇಷನ್ ಏನು ಮಾಡ್ತೀವಿ ಗೊತ್ತಿಲ್ಲ. ನಾನು ಅಲ್ಲಿ ಲೈಕ್ ಮಾಡಿ ವಿಡಿಯೋದಲ್ಲಿ ಕೊಡು. ವಿಡಿಯೋದಲ್ಲಿ ಅದೇ ಹಿಂಗೆ ವಿಡಿಯೋದಲ್ಲಿ ನಾನು ಕ್ಲಿಪ್ ಇಲ್ಲಿ ಇಲ್ಲಾಂದರೆ ಬರೆದು ಹಾಕೋಣ. ಸೊ ಇದು ರೆಸಿಪಿ, ಇದು ರೈಸ್ ಜೊತೆ ಚೆನ್ನಾಗಿರುತ್ತೆ. ಅದಕ್ಕೆ ಪಕ್ಕದಲ್ಲಿ ರೈಸ್ ಇಟ್ಟಿದ್ದೀವಿ. ರೈಸ್ ಹಾಕ್ತಾರೆ, ಹುಷಾರು. ಓಕೆ, ಇದೇನು ಫಸ್ಟ್ ಮಾಡೋದು ಅಂದರೆ, ಫಸ್ಟ್ ಏನು ಮಾಡೋದು? ಅಲ್ಲ ರೀ ಅದು ಗೈಸ್, ನಿಮಗೊಂದು ಸೆಕೆಂಡ್ ತೋರಿಸ್ತೀನಿ. ಇದು ಮಾಡೋದು ನೋಡ್ರಿ. ಎಷ್ಟು ದೂರ ಇಟ್ಕೊಂಡು ಅದು ಹಿಂಗೆ 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 ಅಂತಾರೆ ಅಂದರೆ ಏನು? ಬೆಳಿಗ್ಗೆ ಹೊತ್ತಿನಲ್ಲಿ ಬ್ರಷ್ ಮಾಡಿ ಬಂದು ಕೈ ನಮ್ಮಿರುತ್ತಲ್ವಾ, ಅವಾಗ ನಾವು ಅದಕ್ಕೆ ಟಚ್ ಮಾಡಿ ನಾವು ಹಿಂಗೆ ಲೈಟ್ರ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ. ಅದಕ್ಕೆ ಅವಾಗಿಂದ ಭಯ. ಸರಿ ಗೈಸ್, ಇವಾಗ ನಾವು ಇದು ಇಟ್ಕೊಂಡಿದ್ದೀವಿ, ನಿಮ್ಗೆ ತೋರಿಸ್ತೀನಿ ಒಂದು ಸೆಕೆಂಡು. ಓಕೆ ಗೈಸ್, ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಏನು ಮಾಡೋದು ಅಂದರೆ ಗೈಸ್, ಫಸ್ಟು ಆಯಿಲ್ ಹಾಕೋಬೇಕು. ಬೇಗ ಹಾಕ್ರಿ, ಬಿಟ್ಟೆ ತುಂಬ ಬೇಡ.
ಏನದು? ಎಣ್ಣೆ, ಆಯಿಲ್, ಯಾವ ಎಣ್ಣೆ? ತಿನ್ನ ಎಣ್ಣೆ. ಆಯ್ತು. ಈಗ ಎಣ್ಣೆ ಹಾಕೊಂಡಿವಿ, ಅದು ಇದಾಗಲಿ. ನೆಕ್ಸ್ಟ್ ಬಟರ್. ಸ್ಪೂನ್ ತಗೋ. ಹಂಗೆ ಬರುತ್ತೆ. ಅಷ್ಟೊಂದು ಬೇಡ. ಬಟರ್ ಹಾಕೋಣ. ಹಾಕಲ್ಲ. ಸ್ಟವ್. ಮೆಣಸಿನ್ಕಾಯಿ. ಈಗ ಇದಾಯ್ತು. ಚಿಲ್ಲಿ ಹಾಕೋಣ. ಖಾರ ಹತ್ರ ಸಾಕು. ನಾನು ಗಾಯ್ಸ್ ಇವರು ನಿಜ ಎದುರಿಸಿ ತರ್ಸ್ಕೊಟ್ಟಿರಿ. ನಾನು ಇಟ್ಕೊಂತೀನಿ. ನಾನು ಮಾಡ್ತಿದ್ನಲ್ಲ, ಕೈ ಹುಷಾರು ತೆಗೆದುಕೊಂಡು. ರೈಸ್ ನೋಡ್ಬೇಕು. ರೈಸ್ ನೋಡಿ ನಾನು ಇದು ಮಾಡ್ತೀನಿ. ಓಕೆನಾ? ತಗೊಳ್ಳಿ. ಅದಾದ್ಮೇಲೆ ಇವಾಗ ಗಾರ್ಲಿಕ್ ಹಾಕೋಣ. ಅಂದರೆ ನೀವು ಎಷ್ಟು ಮಾಡ್ಕೊತೀರೋ ಹಾಗೆ. ಅಂದರೆ ಇದು ನಾವು ಸ್ವಲ್ಪ ಮಾಡ್ಕೊತ ಇದ್ದೀವಿ. ಓಕೆ, ಈಗ ನೀರು ಹಾಕೋಬೇಕು. ನೀರು ತಗೊಂಡು ಗೈಸ್ ಇವಾಗ ನೀರು ಹಾಕಿದ್ದೀನಿ ಒಂದು ಸ್ವಲ್ಪ. ಸ್ವಲ್ಪ ಜೋರಿಡೋಣ. ಈಗ ನೀರಿದೆ ಅಲ್ಲ, ಸ್ವಲ್ಪ ಬಾಯ್ಲ್ ಆಗಲಿ ಅದ್ರಲ್ಲಿ ಜೊತೆ. ತುಂಬ ನೀರು ಹಾಕೋಬೇಡಿ ಗೈಸ್. ಅಂದರೆ ನಾನು ಸುಮ್ಮನೆ ಟ್ರೈ ಮಾಡ್ತಾ ಇರೋದಲ್ಲ, ಅದು ಸ್ವಲ್ಪ ಮಾಡ್ತಿದ್ದೀನಿ ಅಷ್ಟೇ. ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಏನಾಯ್ತು ಗೊತ್ತಾ, ನಾನು ಒಂದು ಸಾಸ್ ಒಂದು ಮರ್ತಿದ್ವಿ. ಪಾಪ ಇವತ್ತು ಇವರು ಹೊರಗೆ ಹೋಗಿ ತಗೊಬರೋದೇ ಆಗೋಯ್ತು. ಅದೇನಾಯ್ತು, ಮಳೆ ಬಂದ್ಬಿಡ್ತಾ ನೆನ್ಕೊಂಡು ಬಂದ್ಬಿಟ್ರು ಇವರು. ಇವಾಗ ಪಾಪ ಬಂದು ಬ್ರಷ್ ಎಲ್ಲ ಮಾಡಿ ಕರೆಂಟ್ ಹೋಯ್ತು ಅಷ್ಟರಲ್ಲಿ. ಈಗ ಈಗ ಆಯ್ತು ಗೈಸ್. ಇದು ಇವಾಗ ಬಾಯ್ಲ್ಡ್ ಆಯ್ತು. ಇದು ಕುದೀತಾ ಇದೆ. ನೆಕ್ಸ್ಟ್ ಏನು ಹಾಕ್ಬೇಕಂದ್ರೆ, ಅನ್ಸುತ್ತೆ ಇದು ಹೇಗೆ ಕಾಣ್ತಾ ಇದೆ ಅಂತ. ಜಸ್ಟ್ ಏನೂ ಇಲ್ಲ, ವಾಟರಿ ಥರ ಕಾಣ್ತಾ ಇದೆ. ಅಂದರೆ ಈಗ ಏನು ಗೊತ್ತಾ, ಇದು ನೀರೊಳಗೆ ಅದು ಆಯಿಲ್ ಬಿಟ್ಕೊಳತ್ತಲ್ವ, ಆ ಥರ ಕಾಣುತ್ತೆ ನಿಮಗೆ. ಅದು ಹಂಗೆ ಅನಿಸ್ದಾಗ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಕೊಡ್ರಿ ಅದನ್ನ ಈ ಕಡೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದು. ಓಕೆ, ಇಷ್ಟೇ ಗೈಸ್. ಸಾಲ್ಟ್ ಹಾಕಿದ್ದೀನಿ. ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಇದಕ್ಕೆ ಏನು ಹಾಕಬೇಕು ಅಂದರೆ ಚೀಸ್ ಹಾಕ್ಕೋಬೇಕು. ಚೀಸ್ ಈ ಥರ ಸ್ಲೈಸ್ ಬರುತ್ತೆ, ಸೊ ಆ ಥರದ್ದು ಹಾಕ್ಕೋಬೇಕು. ತುಂಬ ಬೇಡ, ಸಾಕು ಅನ್ಸುತ್ತೆ. ಸಾಕು, ಭಾಳ ಬೇಡ. ನಾವು ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಇಲ್ಲ. ಈ ಚೀಸ್ ಇದೆ ಅಲ್ಲ, ಚೆನ್ನಾಗಿ ಇದ್ರ ಜೊತೆ ಮೆಲ್ಟ್ ಆಗಿಲ್ಲ. ರೈಸ್ ಆಯ್ತಾ ನೋಡ್ರಿ. ಈಗ ಗೈಸ್ ಚೀಸ್ ಮೆಲ್ಟ್ ಆಗ್ತಾ ಇದೆ. ಮೆಲ್ಟ್ ಆಗಲಿ ಚೆನ್ನಾಗಿ. ಮೆಲ್ಟ್ ಆದರೆ
ಆಯ್ತೇನೋ ರೆಸಿಪಿ ಇದು ಅಲ್ಲ? ಅವ್ರು ಏನು ಚಿಕ್ಕ ಆಗ್ಬೇಕಂತ ಹೇಳಿದ್ರ ಇಲ್ಲ ಅಲ್ಲ ಏನ್ರಿ? ಇರೋದು ಫುಲ್ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ. ಗೈಸ್ ಅವರು ಚೀಸ್ ಸ್ವಲ್ಪ ಜಾಸ್ತಿ ಹಾಕಿ ಅಂದಿದ್ದಾರೆ. ನಾನು ಸ್ವಲ್ಪ ಹಾಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಅಂದರೆ ಈ ಥರದ್ದು ಸ್ಲೈಸ್ ಬರುತ್ತಲ್ಲ, ಆ ಥರದ್ದು 2 ಹಾಕಿದ್ದೀನಿ. ನೋಡಿ, ಇದು ಗೈಸ್ ದೀಪಿಕಾ ಪಡ್ಕೋನ್ ಇದ್ದಾಳಲ್ಲ, ಅವ್ರು ಹೇಳಿರೋ ಅಂಥ ಒಂದು ರೆಸಿಪಿ. ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮೆಲ್ಟ್ ಆಗಲಿ. ರೈಸ್ ಆಯ್ತಲ್ಲ, ಮಾಡ್ತಿದ್ದೀನಲ್ಲ ಇದು ರೆಸಿಪಿ, ಅದು ರೈಸ್ ಜೊತೆ ತಿನ್ನೋದು. ಸೊ ಅದಕ್ಕೋಸ್ಕರ ಬಿಸಿ ಅನ್ನ ಮಾಡ್ಕೊಂಡಿದ್ದೀವಿ. ನೋಡೋಣ ಅದು ಹೇಗಿರುತ್ತೆ ಅಂತ. ಇವತ್ತೇನು ಕರೆಂಟ್ ಹೋಗಿದೆ, ಏನು ಬರುತ್ತೋ ಇಲ್ಲೋ ಏನು ಕತೆ? ಬರುತ್ತೆ, ಮಳೆ ಅಲ್ವಾ? ಮಳೆ ನಿಂತಂಗಾಯ್ತು. ನಾನು ಅಂದಿರ್ತೀನಿ, ಮತ್ತೆ ನೀವು ಅನ್ಬೇಕಲ್ಲ. ನೀಟಾಗಿ ಅಂದೆ. ನಾನು ನೀಟಾಗಿ ಅಂದಿಲ್ಲ ಗೈಸ್, ನೋಡ್ರಿ, ನಾನು ನೀಟಾಗಿ ಅಂದಿಲ್ಲ ಅಂತೆ. ಚೆನ್ನಾಗಿ ಮಾಡಿದ್ಯಾ, ನಾನೊಂದ್ಸಲ ಅಂತೀನಿ. ಹಂಗಂದ್ರೆ ನೆಕ್ಸ್ಟ್ ರೆಸಿಪಿ ಇವರೇ ಮಾಡೋದು. ಆಯ್ತು. ಸ್ಮೆಲ್ ಬರ್ತಿದ್ಯಾ? ನನಗೆ ಸ್ಮೆಲ್ ಖಾರ ಖಾರ ಸ್ಮೆಲ್ ಬರ್ತಾ ಇದೆ. ಚಿಲ್ಲಿ ಹಾಕಿದ್ದೀವಲ್ಲ ಅದ್ರದ್ದು. ಇವರು ನೋಡ್ರಿ, ಟೇಸ್ಟ್ ಮಾಡ್ತೀನಿ ಅಂತಿದ್ದಾರೆ. ಮಾಡಲಿ. ಹ್ಯಾಂಡ್ ವಾಶ್ ಮಾಡಿದ್ರಾ? ಚೆನ್ನಾಗಿದೆ. ಸುಮ್ಮನೆ ಹೇಳ್ಬಾರ್ದು. ಏನು ಅನ್ಸುತ್ತೆ ತಿನ್ನಕ್ಕೆ? ಸಾಲ್ಟ್ ಎಲ್ಲ ಸೂಪ್ ಕುಡಿತೀವಲ್ಲ, ಆ ಥರ ಪಾಸ್ತಾ ತಿಂತೀವಲ್ವಾ, ಹಾಂ ಆ ಥರ ಇದೆ. ಓಕೆ ಗೈಸ್, ಈಗ ರೈಸಿಗೆ ಹಾಕ್ಕೊಂಡು ತಿನ್ನೋಣ, ಸರ್ವ್ ಮಾಡಿಕೊಂಡು. ಅಂದ್ರೆ ಏನೇ ಮಾಡಿದ್ರು ಮನೆಗೆ ಫಸ್ಟ್ ಬಿಸಿ ಬಿಸಿ ತಿನ್ಬಿಡ್ಬೇಕಿಲ್ಲ, ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾದ್ರೆ ಇದು ತಿನ್ಬಿಟ್ಟು ನೆಕ್ಸ್ಟ್ ರೆಸಿಪಿ ಮಾಡೋಣ, ಇದು ಹೇಗಿದೆ ಅಂತ. ಇವಾಗ ರೈಸ್ ಹಾಕೊಂಡಿದ್ದೀನಿ, ಸ್ವಲ್ಪ ರೈಸ್ ಹಾಕೊಂಡಿದ್ದೀವಿ ಅಷ್ಟೇ, ಇಬ್ರಿಗೂ ಆಗೋ ಹಂಗೆ. ಇವರೇ ಹಾಕಿದ್ದು. ಇವಾಗ ಟ್ರೈ ಮಾಡೋಣ. ಟೇಸ್ಟ್ ಮಾಡ್ಲಿಕ್ಕೆ ಅಷ್ಟೇ ಅಲ್ವಾ ಗೈಸ್, ಊಟ ಮಾಡ್ಲಿಕ್ಕಲ್ಲ. ಇನ್ನೂ 2 ಟ್ರೈ ಮಾಡಬೇಕು. ಒಂದು ನಿಮಿಷ. ನೀರು ಜಾಸ್ತಿ ಆಯ್ತು ಅನ್ಸುತ್ತೆ. ಕರೆಕ್ಟ್ ಇದೆ. ಸಾಂಬಾರಿಗೆಲ್ಲ ಹಿಂಗೆ ಇರುತ್ತೆ, ಸಾಂಬಾರು ಮಾಡಿದಾಗ. ಚಿಲ್ಲಿ ಬೇಕಾ? ಇಲ್ಲ, ಹಾಕೊಂಡು ನಾನು ತಿನ್ನಲ್ಲ. ನಾನು ತಿಂತೀನಿ. ಇಲ್ಲ, ಗೈಸ್ ಏನಂದರೆ ಆ ಕಡೆ ಎಲ್ಲೂ ಲೈಟ್ ಇಲ್ಲ, ಕರೆಂಟ್ ಇದು ಇಲ್ಲಲ್ಲ, ಇಲ್ಲಿ ಅಷ್ಟೇ ಬೆಳಕಿರೋದು. ಅದಕ್ಕೆ ಇಲ್ಲೇ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀವಿ ನಿಮಗೆ. ಟೇಸ್ಟ್ ಮಾಡೋಣ. ಬಿಸಿ ಇಲ್ಲ ಅರ್ಥ. ಇನ್ನೊಂದು ಟೇಸ್ಟಾ? ಏನೋ ಒಂಥರ ಚೆನ್ನಾಗಿದೆ ಅಲ್ಲ? ಏನಂಗೆ ಅನ್ಸುತ್ತೆ? ಹೇಳ್ತೀನಿ. ಒಂಥರ ಚೆನ್ನಾಗಿದೆ. ಗೈಸ್ ಮಮ್ಮಿ ಬಂದರು. ಅಮ್ಮ ಇದು ತಿಂದು ನೋಡು ಎಷ್ಟು ಚೆನ್ನಾಗಿದೆ, ಒಂಥರ ಹ್ಯಾಂಡ್ ವಾಶ್ ಮಾಡು. ಗೈಸ್ ಅಮ್ಮ ಬಂದರು. ಒಂಥರ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಗೈಸ್ ರೆಸಿಪಿ. ಇದು ನೋಡಕ್ ವಿಯರ್ಡ್ ಅನಿಸ್ತು, ಮಾಡ್ಬೇಕಾದ್ರೆ ನಮಗೂ ಹಂಗೆ ಅನಿಸಿದ್ದು. ಬಟ್ ಕಲ್ಸ್ಕೋಬೇಕು ಚೆನ್ನಾಗೆ. ಅದು ಬೇಡ, ಕೈಯಲ್ಲೇ ತಿನ್ನು, ಸಾಂಬಾರು ಇದ್ದಂಗಿದು. ಮೊಬೈಲಲ್ಲಿ ಇಡಮ್ಮ. ಇಲ್ಲಿ ಬಾ ಈ ಕಡೆ, ಇನ್ನೊಂದು ಸ್ವಲ್ಪ ಹಾಕ್ಲಾ? ಒಂಥರ ಚೆನ್ನಾಗಿದೆ ಗೈಸ್, ಏನೋ ಒಂಥರ ಚೆನ್ನಾಗಿ ಅನಿಸ್ತಿದೆ. ಈ ಕಡೆ ಬಾಮ್ಮ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳು. ಚೆನ್ನಾಗಿದೆ. ಶೇಂಗಾ ಚಟ್ನಿ ತರ ಇದೆ. ಶೇಂಗಾ ಚಟ್ನಿ ಇಲ್ಲ, ಅದು ಒಂಥರ ಚೆನ್ನಾಗಿದೆ ಅಲ್ಲ?
ಗೈಸ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಗೈಸ್ ಸ್ವಲ್ಪ ಡಾರ್ಕ್ ಆಗ್ತಿದೆ ಅನ್ಸುತ್ತೆ ಲೈಟ್. ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ. ಬಟ್ ರೆಸಿಪಿ ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ ನೋಡಿ. ಈಸಿ ಅಂದರೆ ಈಸಿ, ನೀವೇ ನೋಡಿದ್ರಲ್ಲ ಏನೇನು ಹಾಕಿದ್ದೀನಿ ಅಂತ. ತುಂಬ ಏನು ಹಾಕೋಂಥದ್ದಿಲ್ಲ. ಹೆಂಗಿದೆ ಅಮ್ಮ? ಸೂಪರ್. ಒಂಥರ ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ. ರೆಸಿಪಿ ಗೈಸ್ ಚೆನ್ನಾಗಿದೆ, ನಂಗಂತೂ ಇಷ್ಟ ಆಯಿತು. ನಿಮಗೆ? ಅಂದರೆ ಅದು ಹೆಂಗಿದೆ ಅಂದರೆ ಲೈಟಾಗಿ ಹಾಲು ಮತ್ತು ಶೇಂಗಾದು ಚಟ್ನಿ ಬರುತ್ತಲ್ಲ, ನೀರಾಗಿ ಮಾಡಿರ್ತೀವಲ್ಲ ಚಟ್ನಿ, ಎರಡು ಮಿಕ್ಸ್ ಮಾಡಿ ತಿಂತೀವಲ್ಲ ಆ ಟೇಸ್ಟ್ ಬರ್ತಿದೆ. ಗೈಸ್ ಅದು ಹೆಂಗೆ ಹೇಳಿ, ನನಗೆ ಚೆನ್ನಾಗಿತ್ತು. ಅದು ಯಾವುದು ಅಂತ ನನಗೇನೋ ಒಟ್ಟು ಏನೋ ಒಂಥರ ನನಗೆ ಏನದು ಮಜ್ಜಿಗೆ ನೇಮು? ಹುಳಿ ಆ ಥರ ಫೀಲ್. ಗೈಸ್ ಇವಾಗ ಅಯ್ಯೋಯ್ಯೋ ಕರೆಂಟ್ ಹೋಯ್ತಾ? ಗೈಸ್ ಕರೆಂಟೇ ಹೋಯ್ತು ಗೈಸ್. ಗೈಸ್ ಈ ಚಾರ್ಜರ್ ಲೈಟಿಂದು ಕೂಡ ಕರೆಂಟ್ ಹೋಗೇ ಬಿಡುತ್ತೆ. ಅದು ಸ್ವಲ್ಪ ಚಾರ್ಜ್ ಆಗಿತ್ತು ಅನ್ಸುತ್ತೆ. ಸೊ ಕರೆಂಟ್ ಬಂದಾಗ ಇನ್ನೇನು ವಿಡಿಯೋ ಮಾಡ್ತೀವಿ, ಇವಾಗ ಮಾಡೋಕ್ಕಾಗಲ್ಲ. ಇದು ಏನು ಕಾಣೋದೇ ಇಲ್ಲ, ನೋಡ್ಬೋದು ಎಷ್ಟು ಡಾರ್ಕ್ ಇದೆ ಅಂತ. ಹೆಂಗೋ ಕರೆಂಟ್ ಬಂತು ಇವಾಗ. ಇವ್ರು ಏನು ಹೇಳ್ತಾ ಇದ್ದಾರೆ, ನಾನು ಫಸ್ಟ್ ರೆಸಿಪಿ ಮಾಡಿದ್ದೆ ಕರೆಂಟ್ ಇಲ್ಲದೆ ಮಾಡಿದ್ವಲ್ಲ, ಇವ್ರಿಗೆ ಸ್ವಲ್ಪ ಗೊತ್ತಾಗಿರಲ್ಲ ಏನೋ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ ಗೈಸ್, ಈಸಿ. ಫಸ್ಟ್ ಏನು ಮಾಡ್ತೀರಾ, ಪ್ಯಾನ್ ತೊಗೊಂಡ್ಬಿಟ್ಟು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಬಿಟ್ಟು ಈ ಒಂಥರ ಈ ಬಟರ್ ಬರುತ್ತಲ್ಲ, ಬಟರ್ ಹಾಕ್ಕೊಳ್ಳಿ. ಬಟರ್ ಆದಮೇಲೆ ಅದು ಕಾಯುತ್ತಲ್ಲ, ಕಾದ್ಮೇಲೆ ಚಿಲ್ಲಿ ಹಾಕ್ಕೊಳ್ಳಿ. ಚಿಲ್ಲಿ ಹಾಕ್ಕೊಂಡು ಗಾರ್ಲಿಕ್ ಹಾಕ್ಕೊಳ್ಳಿ. ಗಾರ್ಲಿಕ್ ಆದಮೇಲೆ ಏನು ಮಾಡ್ತೀರಾ, ನೀರು ಹಾಕಿ ಅದಕ್ಕೆ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಹಂಗೆ ಹಾಕ್ಕೊಳ್ಳಿ ನೀರು. ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡ್ರೆ ನೀಟಾಗಿ ಅದೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀರು ಹಾಕಿದ್ಮೇಲೆ ಏನಾಗಬೇಕು ಗೈಸ್ ಗೊತ್ತಾ, ಸಾಲ್ಟ್ ಹಾಕ್ತಿರಲ್ಲ, ಅದಾದಮೇಲೆ ನೀರು ಚೆನ್ನಾಗಿ ಆಯಿಲ್ ಬಿಟ್ಕೊಳುತ್ತೆ ಮೇಲ್ಮೇಲೆ, ನಿಮಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನೀವು ಚೀಸ್ ಆ್ಯಡ್ ಮಾಡಿ. ಚೀಸ್ ಚೆನ್ನಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ಆಯ್ತಷ್ಟೆ ರೆಸಿಪಿ. ಇದು ಫಸ್ಟ್ ರೆಸಿಪಿ. ವಿಯರ್ಡ್ ಅನ್ಸುತ್ತೆ ಗೈಸ್ ನಿಜವಾಗ್ಲೂ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಹೆಂಗಿತ್ತು? ಒಂದು 5 ಮಿನಿಟ್ಸಿಗೆ ರೆಡಿ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿತ್ತು. ಒಂಥರ ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ನಿಮಗೆ ಇಷ್ಟ ಆಯಿತು. ಇಷ್ಟ ಆಯ್ತು, ನಮ್ಮ ಮಮ್ಮಿಗೂ ಇಷ್ಟ ಆಯ್ತು. ನಮ್ಮಮ್ಮ ಶೇಂಗಾ ಚಟ್ನಿ ಅಂತಿದ್ದಾರೆ ಅದನ್ನ. ಚೆನ್ನಾಗಿದೆ ಗೈಸ್, ಒಂದ್ಸರಿ ಟ್ರೈ ಮಾಡಿ. ಗೈಸ್ ಈಗ ಸೆಕೆಂಡ್ ರೆಸಿಪಿ ಮಾಡೋಣ. ಸೆಕೆಂಡ್ ರೆಸಿಪಿಗೆ ಅದು ಮ್ಯಾಗಿ ರೆಸಿಪಿ. ಇದು ನಾನು ಮಾಡ್ಕೊಬೇಕಂತ ಅನ್ಕೊತಾ ಇದ್ದೆ. ಇದು ಏನಿಲ್ಲ ಗೈಸ್, ಸೇಮ್ ಚೀಸ್ ಮ್ಯಾಗಿ ಥರ. ಅಂದರೆ ಕೈಂಡ್ ಆಫ್ ಇದನ್ನು ತಿಂದಿರ್ತೀವಿ, ಬಟ್ ಮನೇಲಿ ಯಾವತ್ತೂ ಮಾಡಿಲ್ಲ. ಆಮೇಲೆ ನನಗೆ ತಿನ್ಬೇಕಂತ ಇತ್ತು ಗೈಸ್, ಅದಕ್ಕೆ ಒಂದ್ಸರಿ ಮಾಡ್ತಾ ಇದ್ದೀನಿ ಇವಾಗ ಮನೇಲಿ. ನಿಮಗೆ? ನಾನು ಹೊರಗಡೆ ತಿಂದಿದ್ದೀನಿ, ನೋಡೋಣ ನಾವು ಮನೇಲಿ ಟ್ರೈ ಮಾಡಿ ಯಾವ ಥರ ಟೇಸ್ಟ್. ಅಂದರೆ ಇದು ಕೂಡ ಒಂಥರ ತುಂಬ ರೀಲ್ಸಲ್ಲಿ ನೋಡಿದ್ದೀನಿ, ವೈರಲ್ ಥರನೇ ಚೀಸ್ ಮ್ಯಾಗಿ. ಗೈಸ್ ಫಸ್ಟು ಚೀಸ್ ಹಾಕ್ಕೊಳ್ಳಿ. ಅಂದರೆ ಎಣ್ಣೆ ಏನು ಹಾಕಬೇಡಿ, ಜಸ್ಟ್ ಆ ಪ್ಯಾನಿಗೆ ಚೀಸ್ ಹಾಕ್ಕೊಳ್ಳಿ. ನಾನು ಈ ಒಂದು ಇದಕ್ಕೆ, ಈ ರೆಸಿಪಿಗೆ 3 ಹಾಕ್ತಾ ಇದ್ದೀನಿ ಚೀಸ್ನ. ಈಗ ಚೀಸ್ ಆದಮೇಲೆ ಬಟರ್ ಹಾಕೋಬೇಕು. ಏನು ಗೊತ್ತಾ ಗೈಸ್, ಇದಕ್ಕೆ ಶೇಜ್ವಾನಿಂದು ಸಾಸ್ ಬರುತ್ತೆ, ಅದು ಹಾಕೋಬೇಕು. ಅದಿಲ್ಲ, ಅದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಅಂದರೆ ಅದಾದರೂ ಹಾಕೋಬೋದು, ಇಲ್ಲ ಇದಾದರೂ ಹಾಕೋಬೋದು. ನನಗೆ ನೆಕ್ಸ್ಟು ಮಯೋನೀಸ್ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಏನು ಹಾಕಬೇಕು ಅಂದರೆ ಮ್ಯಾಗಿ ಪೌಡರ್ ಬರುತ್ತಲ್ವ, ಆ ಮ್ಯಾಗಿ ಪೌಡರ್ ಹಾಕ್ಕೊಳ್ಳಿ. ಸರಿ ಕೈ ಗೈಸ್ ಇವಾಗ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇದ್ದೀನಿ. ಇಲ್ಲ ಅದನ್ನು ಹಾಕಬೇಕು, ಆ್ಯಂಡ್ ಆರಿಗೇನೋ ಅಂತ ಬರುತ್ತಲ್ಲ ಅದನ್ನು ಹಾಕಬೇಕು. ಅದಿಲ್ಲ, ಸೊ ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ ಒಂದೇ ಹಾಕ್ತಾ ಇದ್ದೀನಿ ನಾನು. ನೀವು ಆರಿಗೇನೋ ಇದ್ದರೆ ಅದನ್ನು ಹಾಕಿ. ಗೈಸ್ ಇವಾಗ ನೆಕ್ಸ್ಟು ಮಿಲ್ಕ್ ಹಾಕೋಬೇಕು. ನಾನು 1 ಕಪ್ ಹಾಕಿದ್ದೀನಿ ಮಿಲ್ಕು. ಗೈಸ್ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ, ನೀರು ಹಾಕ್ತೀನಿ. ಒಂಚೂರು ನೀರು, ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ ನೀರು ಹಾಕ್ಕೊಳ್ಳಿ ಗೈಸ್. ಇವಾಗ ನೀರು ಒಂದು ಸ್ವಲ್ಪ ಕುದಿ ಬರುತ್ತಲ್ಲ, ಆವಾಗ ಮ್ಯಾಗಿ ಆ್ಯಡ್ ಮಾಡೋದು.
ಗೈಸ್ ಇವಾಗ ಕುದೀತಾ ಇದೆ ನೋಡ್ಬೋದು. ಈಗ ಮ್ಯಾಗಿ ಆ್ಯಡ್ ಮಾಡೋಣ. ಹಿಂಗೆ ಇದು ಮಾಡ್ತೀನಿ. ಘಮ ಘಮ ಅಂತಿದೆ ಅಲ್ಲೇ. ಗೈಸ್ ಇವಾಗ ಆಲ್ರೆಡಿ ಮ್ಯಾಗಿ ಆ್ಯಡ್ ಮಾಡೈತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಈಗ ಆಯಿತು, ಅದು ಮಾಡಿದ್ದೀವಿ. ನೋಡೋಣ ಈಗ ಟೇಸ್ಟ್ ಮಾಡಿ. ನೀವು ಫಸ್ಟ್ ತಿನ್ನಿರಿ ಇವಾಗ ಇದನ್ನ. ಹೆಣ್ಮಕ್ಳಿಗೆ ಫಸ್ಟ್. ಇಲ್ಲ, ನೀವು ಫಸ್ಟ್ ಇವಾಗ ತಿನ್ನಿರಿ. ಸುಮ್ಮನೆ ಅನ್ಬಾರ್ದು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸ್ವಲ್ಪ ಬಿಸಿ ಇದೆ. ಚೀಸ್ ಭಾಳ ಐತೇನಲ್ಲ, ಅಂದರೆ ಫುಲ್ಲು ಚೀಸಿ ಇದೆ ಗೈಸ್. ಇಷ್ಟ ಆಯ್ತಾ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಖಾರ ಎಲ್ಲ ಕರೆಕ್ಟ್ ಆಗಿದೆ. ಅದೇ ಚೀಸ್ ಅನ್ಸುತ್ತೆ, ಫುಲ್ಲು ಚೀಸ್ ಅನ್ಸುತ್ತೆ. ಬಟ್ ತಿನ್ಬೋದು, ಚೆನ್ನಾಗಿದೆ. ಟ್ರೈ ಮಾಡಿ. ಚೀಸ್ ಯಾರಿಗೆ ತುಂಬ ಇಷ್ಟ ಆಗುತ್ತೋ, ತುಂಬ ಚೀಸ್ ಹಾಕ್ಕೊಂಡು ತಿಂತೀರೋ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಹೌದು. ನನಗೆ ಓಕೆ, ತುಂಬಾ ಇಷ್ಟ ಆಗಿಲ್ಲ, ಇಷ್ಟ ಆಗಿಲ್ಲ ಅನ್ನೋ ಥರನೇ ಇಲ್ಲ. ಒಂಥರ ಮೀಡಿಯಂ ಹಾಂ, ತಿನ್ಬೋದು. ತಿನ್ಬೋದು. ಬಟ್ ಆದರೆ ಗೈಸ್ ಫಸ್ಟ್ ಒಂದು ಮಾತ್ರ ಸೂಪರ್. ಕನ್ಫ್ಯೂಸ್ ಆಗಿ, ಅಂದರೆ ಒಂಥರ ಹಿಂಗ್ ಮಾಡ್ತಿದೀವಿ ಅಂತ ಅನ್ಸುತ್ತೆ ನೋಡಿದಾಗ. ಏನು ಪಾಸ್ತಾ ತೊಗೊಂಡಿರ್ತೀರಲ್ವಾ, ಪಾಸ್ತಾದಲ್ಲಿ ಲಿಕ್ವಿಡ್ ತರ ಇರುತ್ತಲ್ವಾ, ಸೊ ಅದನ್ನ ನಾವು ಟೇಸ್ಟ್ ಮಾಡಿದಾಗ ಯಾವ ತರ ಇರುತ್ತೆ ಸೇಮ್ ಅದೇ ತರನೇ ಇತ್ತು. ಅಂದರೆ ಅದೇ ಥರನೇ. ಬಟ್ ಇವಾಗ ಅವ್ರು ಆ ಥರ ಪಾಸ್ತಾ ಮಾಡೋಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಬಟ್ ಇದ್ರಲ್ಲಿ ಏನೂ ಇಲ್ಲ, ಸಿಂಪಲ್ಲು ರೈಸ್ ಜೊತೆ ಎಷ್ಟು ಚೆನ್ನಾಗಿ. ಥರ್ಡ್ ರೆಸಿಪಿ ಯಾವುದು ಅಂದರೆ ಕಾಸರಗೋಡು ಸ್ಪೆಷಲ್ ಚಕ್ಲಿ ಚಾಟ್ ಅಂತ. ಕಾಸರಗೋಡು ಚಕ್ಲಿ ಚಾಟ್. ಆಯ್ತಾ? ಇದು ಏನಿಲ್ಲ ಗೈಸ್, ಇದು ನಿಮ್ಮ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಮಾಡೋದಂತ ಏನೂ ಇಲ್ಲ. ಇದು ಈಸಿ ರೆಸಿಪಿ. ಫಸ್ಟು ಮಿಕ್ಸಿ ಜಾರ್ ಇರುತ್ತಲ್ಲ, ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಈಗ ನಾನು ಏನೇನು ಹಾಕ್ತೀನಲ್ಲ, ಫಸ್ಟು ಡೇಟ್ಸ್ ಹಾಕ್ಕೊಳ್ಳಿ ಗೈಸ್, ಖರ್ಜೂರ. ಈ ಡೇಟ್ಸ್ ಹಾಕ್ಕೊಂಡು ಇವಾಗ ನೆಕ್ಸ್ಟು ಚಿಲ್ಲಿ ಪೌಡರು 1 ಸ್ಪೂನ್ ಹಾಕಿ, ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಸಾಲ್ಟ್, ಇವಾಗ ಲೆಮನ್ನ ಸ್ಕ್ವೀಸ್ ಮಾಡಿ ಗೈಸ್. ಅಷ್ಟೇ. ಇವಾಗ ಏನೇನು ಹಾಕಿದೆ ಎಲ್ಲ ತೋರಿಸಿದ್ದೀನಲ್ಲ, ಈಗ ಇದನ್ನ ಪೇಸ್ಟ್ ಮಾಡ್ಕೊಬೇಕು, ಮಿಕ್ಸಿ ಮಾಡ್ಕೊಳ್ಳೋದು. ನಮ್ಮ ಮನೆಯವ್ರು ಮಾಡ್ತಾರೆ ಮಿಕ್ಸಿ. ಮಾಡ್ತೀನಿ, ಅದಕ್ಕೇನು, ನೀವು ಮಾಡಿ. ಎಲ್ಲ ನಾನೇ ಮಾಡಿದ್ದೀನಿ ಗೈಸ್, ಇವ್ರು ಮಾಡ್ತಿಲ್ಲ ನೋಡ್ರಿ. ಏನು ಮಿಕ್ಸಿ ಮಾಡಕ್ಕೆ ಹೆದರ್ತಾರೆ ಗಾಯ್ಸ್. ಏನು ಹೆದರ್ಕೋತಾರೆ ಗೈಸ್? ಮಿಕ್ಸಿ ಮಾಡಕ್ಕೆ ಹೆದರಲ್ಲ, ಮಿಕ್ಸಿ ಮಾಡ್ತೀನಿ. ನಮ್ಮನೆ ಮಿಕ್ಸಿ ಮುಟ್ಟಲ್ಲ ಅಷ್ಟೇ. ಯಾಕೆ ಗೈಸ್? ಇವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈ ಪೇಸ್ಟ್ ಇರುತ್ತಲ್ಲ, ಅದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಬೌಲಿಗೆ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಚಕ್ಲಿ, ಈ ಥರ ಚಕ್ಲಿ ಹಾಕ್ಕೊಂಡಿದ್ದೀವಿ ಬೌಲಿಗೆ. ಇವಾಗ ಇದಕ್ಕೆ ಪೇಸ್ಟ್ ಹಾಕ್ಬೇಕು. ಇದಂತೂ ಫುಲ್ಲು ವೈರಲ್ ಆಗಿತ್ತು ಗೈಸ್, ಎಲ್ಲ ರೀಲ್ಸಲ್ಲಿ ನೋಡಿದ್ದೀನಿ ನಾನು. ನೀವು ನೋಡಿಲ್ಲಪ್ಪ. ನೋಡಿಲ್ಲ? ಫುಲ್ ವೈರಲ್ ಆಗಿತ್ತು ಗೈಸ್ ಇದು. ಅದಕ್ಕೆ ಇದು ಟ್ರೈ ಮಾಡಲೇಬೇಕು ಅಂತ ಮಾಡ್ತಿರೋದು. ಅಂದರೆ ಇದು ಈಸಿ, ಅಂದರೆ ಈಸಿ ರೆಸಿಪಿ ಮಾತ್ರ. ಇವಾಗ ಇದನ್ನ ಟೇಸ್ಟ್ ಮಾಡೋಣ ಗೈಸ್, ಅಷ್ಟೇ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಗೈಸ್. ಇವಾಗ ಇದನ್ನ ಈ ಥರ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗೈಸ್. ಇಷ್ಟೇ, ಈ ರೆಸಿಪಿ ಇಷ್ಟೇ ಗೈಸ್. ಇವಾಗ ಇದನ್ನು ತಿನ್ನೋಡೋದು. ತಿನ್ಸ್ಲಾ? ಚೆನ್ನಾಗಿದೆಯಾ? ಯಾವ ಥರ? ಸ್ಪೈಸಿ ಆಗಿದೆ. ಹೌದಾ? ಬಾಯಿಗೆ ಅದನ್ನ ತಿನ್ನೋದ ಸೌಂಡ್ ಮಾಡಿ ತೋರಿಸ್ತೀರಾ? ಚೆನ್ನಾಗಿದೆಯಾ?
ಮತ್ತೆ ಟೇಸ್ಟು ಚಕ್ಲಿ ಮಾಡಿದ್ರೆ ಹೋಗುತ್ತೆ. ಚಕ್ಲಿ ನಾವು ಯಾವ ಥರ ಚಕ್ಲಿ ತೊಗೊಂಡಿರ್ತೀವಿ. ಗೈಸ್ ಇದು ರೆಸಿಪಿನೂ ಚೆನ್ನಾಗಿತ್ತಲ್ಲ, ಖಾರವಾಗಿ. ಈಗಲೂ ಬಾಯೆಲ್ಲ ಸ್ಪೈಸಿ ಟೇಸ್ಟ್ ಬರ್ತಿದೆ, ಚೆನ್ನಾಗಿತ್ತು. ಖಾರ ಖಾರ ಇದೆ. ನಾನು ಯಾಕೆ ಮಿಕ್ಸಿ ಮುಟ್ಟಲ್ಲ ಹೇಳಿ? ಅದು ಒಂದ್ಸಲ ಶಾಕ್ ಹೊಡೆದ್ಬಿಟ್ಟಿದೆ ಇವ್ರಿಗೆ. ಅವಾಗಿಂದ ಎಲ್ಲ ಮಿಕ್ಸಿನೂ ಶಾಕ್ ಹೊಡಿತಾವಂತ ಇವ್ರು. ಎಲ್ಲ ಅಲ್ಲ, ನಮ್ಮನೇದು. ಆಯ್ತು, ಬೇರೆ ನಾನು ಮುಟ್ತೆ. ಅಂದ್ರೆ ಗೈಸ್ ಇದು ಯಾವಾಗ ಅಂದ್ರೆ ಮುಂಚೆ, ಅಂದ್ರೆ ಮದ್ವೆಗಿನ ಮುಂಚೆ ಇದ್ದಿದ್ ಕತೆ. ನಮ್ಮ ಅಮ್ಮನ ಮನೇಲಲ್ಲ, ಅಮ್ಮನ ಮೇಲೆ ಇದು ಇರೋದು ಮಿಕ್ಸಿ. ಮುಟ್ಟಿದ್ದಾಗ ಒಂದ್ಸರಿ ಶಾಕ್ ಹೊಡೆದ್ಬಿಟ್ಟಿತ್ತು, ಅವತ್ತಿಂದ ಭಯ ನನಗೆ. ಅದೇ ನಾನು ಸ್ಟವ್ ಹಚ್ತೀನಲ್ಲ, ಶಾಕ್ ಹೊಡೆದಿದೆ ಗೈಸ್. ಹಂಗಾಗಿ ನಾನು ಸ್ವಲ್ಪ ಮತ್ತೆ ಹಂಗೆ ನನ್ಗೇನು ಮಿಕ್ಸಿದು ಸ್ವಲ್ಪ ಭಯ ಆಗುತ್ತೆ ಅಷ್ಟೆ. ಸೊ ಗೈಸ್ ಇವಾಗ 3 ರೆಸಿಪಿ ಮಾಡಿದ್ವಲ್ಲ, 3 ರೆಸಿಪಿಲಿ ಯಾವ್ದು ತುಂಬಾ ಇಷ್ಟ ಆಯ್ತು? ಫಸ್ಟ್ ನೆಕ್ಸ್ಟ್ ಥರ್ಡ್ ಚಕ್ಲಿದ್ ಮಾಡಿದ್ವಲ್ಲ ಅದು ಸೆಕೆಂಡ್, ಮ್ಯಾಗಿ ಮಾಡಿದ್ವಲ್ಲ ಥರ್ಡ್. ನಂದು ಸೇಮ್ ಗೈಸ್, ಫಸ್ಟ್ ಮಾಡಿದ್ವಲ್ಲ ಆ ರೆಸಿಪಿ ಅದಂತೂ ತುಂಬಾ ಚೆನ್ನಾಗಿತ್ತು, ಅದೇ ಫಸ್ಟ್. ಸೆಕೆಂಡ್ ಬಂದು ಚಕ್ಲಿ, ಥರ್ಡ್ ಬಂದು ಮ್ಯಾಗಿ. ಯಾಕೆ ಅಂದ್ರೆ ಮ್ಯಾಗಿ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಸ್ವಲ್ಪ ಚೀಸ್ ಜಾಸ್ತಿ ಆಯ್ತು. ಅವ್ರು ಎಷ್ಟು ಹೇಳಿದ್ರು ಅದೇ ಥರನೇ ಮಾಡಿದ್ದು, ಬಟ್ ಚೀಸ್ ಜಾಸ್ತಿ ಆಯ್ತೇನೋ ಅನ್ನಿಸ್ತು ನನಗೆ. ನಿಮಗೆ? ಸ್ವಲ್ಪ ಚೀಸ್ ಜಾಸ್ತಿ ಆಯ್ತು ಅನ್ಸ್ತು ಅಷ್ಟೇ. ಅದು ಬಿಟ್ರೆ ಓವರಾಲ್ ಚೆನ್ನಾಗಿದೆ. 3 ರೆಸಿಪೀಸ್ ಚೆನ್ನಾಗಿದೆ. ಚಕ್ಲಿ ಇತ್ತು ಸ್ವಲ್ಪ ಸ್ಪೈಸಿ, ಚೆನ್ನಾಗಿದೆ. ಸ್ಪೈಸಿ ಖಾರ ನಿಮ್ಗೆ ಹೇಗೆ ಬೇಕೋ ಹಾಕ್ಕೊಳ್ಳಿ. ನಾನು ಹಾಕಿದೆ ಖಾರ, 1 ಸ್ಪೂನ್ ಹಾಕಿದೆ, ಬಟ್ ಚೆನ್ನಾಗಿ ಅನಿಸ್ತು. ನನಗೂ ಅಷ್ಟೇ. ಇವಾಗ ನಮ್ಮ ಮಮ್ಮಿಗೆ ಒಂದ್ಸರಿ ತಿನ್ಸೋಣ ಗೈಸ್. 2 ಮ್ಯಾಗಿನೂ ತಿನ್ಸಿರ್ಲಿಲ್ಲ, ಇದನ್ನು ತಿನ್ಸಿಲ್ಲ. ಅದೆರಡು ತಿನ್ಸ್ಬಿಟ್ಟು ಅವ್ರಿಗೆ ಹೇಗೆ ಅನಿಸುತ್ತೆ ಅಂತ ಕೇಳೋಣ. ಅಮ್ಮ ಈ ಕಡೆ ಬಾ, ಕಾಣಲ್ಲ ಅಲ್ಲಿ. ಫಸ್ಟ್ ಮ್ಯಾಗಿ ಟ್ರೈ ಮಾಡು. ಮ್ಯಾಗಿ ಆಗಿದೆ ಹೇಳು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಚೀಸ್ ಬೇಡ ಅನ್ಸ್ತಿಲ್ವಾ? ಇಲ್ಲ, ಈ ಸ್ವಲ್ಪ ನೀನ್ ಟೇಸ್ಟ್ ನೋಡಿ. ನಾನು ತಿಂದಿದ್ದೆ. ಸ್ವಲ್ಪ ತಿನ್ನು. ಚೆನ್ನಾಗಿ ಖಾರ ಖಾರ. ಚೆನ್ನಾಗಿದೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ ಅಲ್ಲ, ಇವಾಗ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಕಾಣ್ತಾ ಇದೆ. ಅಂದ್ರೆ ಚೆನ್ನಾಗಿದೆ. ಟೇಸ್ಟ್ ಆಗಿದೆ, ಚೆನ್ನಾಗಿದೆ ಗೈಸ್. ಒಂಥರ ಇವಾಗ ಟೇಸ್ಟ್ ಗೊತ್ತಾ, ಅಂದ್ರೆ ಬಿಸಿ ಬಿಸಿ ಇತ್ತಲ್ಲ ಅವಾಗ, ಬಟ್ ಇವಾಗ ಸ್ವಲ್ಪ ಟೇಸ್ಟ್ ನಿಂಗೂ ಅನ್ಸುತ್ತಾ ಪಪ್ಪು? ಅಮ್ಮ ಇವಾಗ ಒಂಥರ ಚೆನ್ನಾಗಿದೆ. ಇವಾಗ ಸೂಪರ್ ಆಗಿದೆ. ತಣ್ಣಗಾದ್ರೂ ಟೇಸ್ಟ್ ಆಗಿದೆ ತಿನ್ಲಿಕ್ಕೆ. ತಣ್ಣಗಾದ್ರೂ ಒಂದೊಂದು ಚೆನ್ನಾಗಿ ಅನ್ಸಲ್ಲ ಮ್ಯಾಗಿ, ಬಟ್ ಇದು ಚೆನ್ನಾಗಿದೆ. ಬಹಳ ಚೆನ್ನಾಗಿ ತಿಂದ್ರೆ ನೀವು ಟ್ರೈ ಮಾಡ್ರಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಅನ್ಸ್ತಾ? ಇವಾಗ ಅದು ನೆಕ್ಸ್ಟ್ ಚಕ್ಲಿದು ಅದ್ ನೋಡಮ್ಮ. ಅದು ಚಕ್ಲಿ ಮಾಡಿ ತಿನ್ನಿಸ್ತಿರ್ತಾರೆ. ಸರ್ಪ್ರೈಸ್ ಅಲ್ಲ, ನಾನು ಅದ್ ನೋಡಿ ವೈರಲ್ ಆಗಿರೋ ಫುಡ್ ಮಾಡಿದ್ದಷ್ಟೆ. ಅದ್ ನೋಡಮ್ಮ ಈಗ. ಹಂಗಲ್ಲ, ಚಕ್ಲಿ ಸಮೇತ ಖರ್ಜೂರ ಅಲ್ಲ. ಅದು ಇನ್ನೂ ಸ್ವಲ್ಪ ನೀಟಾಗಿ ಪೇಸ್ಟ್ ಆಗ್ಬೇಕಿತ್ತು, ಬಟ್ ಟೇಸ್ಟ್ ಗೊತ್ತಾಗತ್ತೆ ಅದ್ರದ್ದು. ಸ್ವಲ್ಪ ಮಮ್ಮಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಗೈಸ್, ಖಾರ ಬೇಡ ಅಂತ. ಚೆನ್ನಾಗಿದೆ. ಖಾರ ಇದೆ ಗೈಸ್. ಅದು ನಾನು ತಿಂದಿದ್ದೀನಿ, ಖಾರ ಬಾಳ ಇದೆ. ಪದೇ ಅದೇ ತಿನ್ನಿಸ್ತೀನಿ. ಗೈಸ್ 1 ಸ್ಪೂನ್, ಅವರು 1 ಸ್ಪೂನ್ ಆಗದೆ, ಬಟ್ ನಿಮ್ಗೆ ಸ್ಪೈಸಸ್ ಎಷ್ಟು ಬೇಕೋ. ತುಂಬಾ ಸ್ಟ್ರಾಂಗು. 1 ಸ್ಪೂನ್ ಹಾಕಿದ್ದು ಅಂದ್ರೆ ಡೇಟ್ಸ್ ಕಮ್ಮಿ ಹಾಕಿದ್ದೀನಿ. ಎಂಥದ್ದು ಖರ್ಜೂರ ಕಮ್ಮಿ ಹಾಕಿದ್ದೀನಲ್ಲ, ಅದಕ್ಕೆ ತಿನ್ಬೋದು, ಟೇಸ್ಟ್ ಇದೆ, ಬಟ್ ಖಾರ ಅಂದ್ರೆ ಗೈಸ್ ಇವಾಗ ಒಬ್ಬೊಬ್ರು ಖಾರ ತುಂಬಾ ತಿನ್ನಲ್ಲ, ಬಟ್ ನೋಡಿ ಹಾಕೊಳ್ಳಿ ಖಾರನ. ನಾವು ಸ್ವಲ್ಪ ಖಾರ ಕಡಿಮೆನೇ ಅಲ್ಲಮ್ಮ, ಮೀಡಿಯಂ ತಿಂತೀವಿ. ಖಾರ ಅಷ್ಟು ಜಾಸ್ತಿನೂ ಅಲ್ಲ, ಕಮ್ಮಿನೂ ಅಲ್ಲ, ಹಂಗೆ ತಿಂತೀವಿ. ಇದು ಸೂಪರ್ ಇದೆ, 2 ಸೂಪರ್ ಇದೆ. ಚೆನ್ನಾಗಿ ಮಾಡಿದೆ ರೆಸಿಪಿ. ಚೆನ್ನಾಗಿತ್ತ? ಇವಾಗ ಫಸ್ಟ್ ತಿಂದಲ್ಲಮ್ಮ ರೈಸ್, ಅದು ಮತ್ತೆ ಇದು ಮ್ಯಾಗಿ, 3 ರೆಸಿಪಿಯಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು? ನನ್ಗಿದು ತುಂಬಾ ಇಷ್ಟ ಆಯ್ತು. ಫಸ್ಟ್ ಯಾವ್ದು? ಫಸ್ಟ್ ಇದು ಮ್ಯಾಗಿನಾ? ಇದು ಸೆಕೆಂಡ್ ಇದು ಚಕ್ಲಿನಾ? ಖಾರ ಇದೆ, ಟೇಸ್ಟ್ ಆಗಿದೆ.
ಚಕ್ಲಿ ಹ್ಮ್. ಚಕ್ಲಿ ಇದೆ. ಅದು ಒಂಥರ ಇದು ಶೇಂಗಾ ಚಟ್ನಿ ಅನ್ನ ಆ ತರ ಟೇಸ್ಟ್ ಆಯ್ತು, ಇವಾಗ ಇಷ್ಟು 3 ರೆಸಿಪಿಯಲ್ಲಿ ಯಾವ್ದು ಫಸ್ಟ್ ಕೊಡ್ತೀಯಾ? ಫಸ್ಟ್ ಮ್ಯಾಗಿ. ಸರಿ. ಸೆಕೆಂಡ್ ಸೆಕೆಂಡ್ ಚಕ್ಲಿ. ಹ್ಮ್. ಥರ್ಡ್ ಥರ್ಡ್ ಅದು. ಗೈಸ್ ಅವ್ರವ್ರ ಕೈಂಡ್ ಆಫ್ ಟೇಸ್ಟ್. ನನ್ಗೆ ಫಸ್ಟ್ ಅದು ಅಂದ ಅವಾಗ ಹೇಳಿದ್ನಲ್ಲ ಹಂಗೆ. ಬಟ್ ಇವಾಗ ಗೈಸ್ ಇದು ಚೀಸಿಂದು ತಣ್ಣಗಾಗಿದ್ದಲ್ಲ, ಇವಾಗ ಟೇಸ್ಟ್ ಚೆನ್ನಾಗ್ ಅನ್ಸ್ತಾ ಇದೆ ಆಕ್ಚುಲಿ. ಅವಾಗ ಬಿಸಿ ಇದ್ದಕ್ಕಿಂತ ಬಟ್ ಇವಾಗ ಟೇಸ್ಟ್ ಮಾಡಿದ್ನಲ್ಲ ಇವಾಗ ಒಂಥರ ಚೆನ್ನಾಗಿದೆ. ಟ್ರೈ ಮಾಡಿ ಗೈಸ್, 3 ರೆಸಿಪಿ ಟ್ರೈ ಮಾಡಿ. ಗೈಸ್ ಬಿಹೈಂಡ್ ಕ್ಯಾಮ್ರಾ ನಮ್ಮಣ್ಣ ಡ್ಯಾನ್ಸ್ ಮಾಡ್ತಿದ್ದಾರೆ ಪಾಪು ಹಿಡ್ಕೊಂಡು. ಯಾಕೆಂದ್ರೆ ನಾವು ನಗಳ್ಲಿ ಅಂತ. ಇವಾಗ ನೋಡ್ರಿ ಗೈಸ್, ಇವಾಗ ನೋಡ್ರಿ ಸೈಲೆಂಟ್ ಆಗಿ ಹೋಗಿ ಕೂತಿರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ಇಲ್ಲೇ ಡ್ಯಾನ್ಸ್ ಮಾಡ್ತಿದ್ದು. ಇವಾಗ ಮಮ್ಮಿಗೆ ಫಸ್ಟ್ ಮ್ಯಾಗಿ ಅಂತೆ ಲೈಕ್ ಆಗಿದ್ದು, ಸೆಕೆಂಡ್ ಇದಂತೆ ಚಕ್ಲಿದು, ಥರ್ಡ್ ಅದಂತೆ. ಇದು ನೋಡ್ರಿ ಟೇಸ್ಟ್ ಅದ್ ತಿಂದಿದ್ದಾರೆ. ಚೆನ್ನಾಗಿತ್ತು. ಬಹಳ ತುಂಬಾ ಇಷ್ಟ ಆಗಿದ್ ನಿಮ್ಗೆ ಯಾವ್ದು? ಅಷ್ಟೊಂದು ಇದು ರೈಸ್ ಇಂದ ನಿಂದು ಶೇಂಗಾ ಚಟ್ನಿ. ಗೈಸ್ ಅದು ನಾನು ಹೇಳಿದ್ನಲ್ಲ ಆಕ್ಟ್ರೆಸ್ ದೀಪಿಕಾ ಪಡ್ಕೋನ್ ಅವರು ಅದನ್ನ ಹೇಳಿದ್ದು ರೆಸಿಪಿ ಟ್ರೈ ಮಾಡಿದ್ವಲ್ಲ, ದೀಪಿಕಾ ಪಡ್ಕೋನ್ ಅದ್ ಹೇಳಿದ್ದು ರೆಸಿಪಿನ. ಅವರು ಅದಕ್ಕೇನೋ ಹೆಸರು ಹೇಳಿದ್ರು, ಎಂತದದು ಏನೋ ಇತ್ತಲ್ಲ ಗೈಸ್, ಅದನ್ನೇ ಮರ್ತೋಯ್ತು. ಇವ್ರು ಏನೇನೋ ಹೇಳ್ತಿದ್ದಾರೆ. ಅದೊಂದ್ ರೆಸಿಪಿ ಅವ್ರು ಹೇಳಿದ್ರು, ನಮ್ಮಮ್ಮ ಅದಕ್ಕೆ ಹೊಸ ಹೆಸರಿಟ್ಟೆ ಶೇಂಗಾ ಚಟ್ನಿ. ಶೇಂಗಾ ತರ ತೆಳುಗೆ ಮಾಡಿ ಚಟ್ನಿ ಮಾಡ್ತಾರಲ್ಲ ಆ ತರ ಟೇಸ್ಟ್ ಇತ್ತು. ಗೈಸ್ ಅದು ನಮ್ಮಮ್ಮ ಅದೇ ಹೇಳಿದ್ದು, ಚೇಂಜ್ ಮಾಡ್ಬಿಟ್ಟಿದ್ದಾರೆ ಶೇಂಗಾ ಚಟ್ನಿ ಅಂತ. ಅದೇ ಶೇಂಗಾ ಚಟ್ನಿ ತರನೇ ಇತ್ತು. ಅದಕ್ಕೆ ನಾವು ಶೇಂಗಾನೇ ಹಾಕಿಲ್ಲ. ಅಲ್ಲ, ನನಗ್ ಟೇಸ್ಟ್ ಬಂದಿಲ್ಲ. ಅಲ್ಲ ಹೌದೌದು, ಒಂಥರ ಮಜ್ಜಿಗೆ ಹುಳಿ ಸಾಂಬಾರು, ಶೇಂಗಾ ಚಟ್ನಿ ಆ ತರ, ತಂಬುಳಿ ಆ ತರ ತಂಬುಳಿ ಅಂತ ಮಾಡ್ತಾರಲ್ಲ ಆ ತರ. ಹೌದು, ಚೆನ್ನಾಗಿತ್ತು. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಏನೇನಾದ್ರು ಹೇಳೋದಿದೆಯಾ ಇನ್ನೇನಾದ್ರು? ಓಕೆ ಗೈಸ್, ಇಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡಿ. ಬಾಯ್.